ರೌಡಿಗಳು ಬಂದು ಸಂಘದಲ್ಲಿ ಮೀಟಿಂಗ್ ನಡೀಬೇಕಾದ್ರೆ ನಿಲ್ತಾರೆ ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ ನ ಫೇಮಸ್ ಪ್ರೊಡ್ಯೂಸರ್ ಉಮಾಪತಿ ಶ್ರೀನಿವಾಸ್ ಗೌಡ ಮತ್ತೆ ಒಕ್ಕಲಿಗರ ಸಂಘದ ಡೈರೆಕ್ಟರ್ಸ್ ಮಧ್ಯೆ ದೊಡ್ಡ ಫೈಟ್ ನಡೀತಾ ಇದೆ. ಸಿನಿಮಾ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ, ಈಗ ಸೋಷಿಯಲ್ ಮತ್ತೆ ಕಮ್ಯುನಿಟಿ ಲೆವೆಲ್ ನಲ್ಲೂ ಉಮಾಪತಿ ಅವರು ದೊಡ್ಡ ರೆಬೆಲ್ ಆಗಿ ನಿಂತಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ, ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ನಡೀತಿರೋ ಕೆಲವೊಂದು ಇಂಟರ್ನಲ್ ಮ್ಯಾಟರ್ಸ್ ಈಗ ಕಂಪ್ಲೀಟ್ ಆಗಿ ರೋಡ್ಗೆ ಬಂದಿದೆ. ಉಮಾಪತಿ ಗೌಡ ಅವರು ಕೇವಲ ಮೂವಿ ಪ್ರೊಡ್ಯೂಸರ್ ಅಷ್ಟೇ ಅಲ್ಲ, ಅವರು ಈ ಪ್ರತಿಷ್ಠಿತ ಸಂಘದ ಒಬ್ಬ ಜವಾಬ್ದಾರಿಯುತ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಆದ್ರೆ ಇತ್ತೀಚೆಗೆ ಸಂಘದ ಒಳಗಡೆ ಏನೋ ನಡೀಬಾರದು ನಡೀತಾ ಇದೆ ಅಂತ ಇಡೀ ಮೀಡಿಯಾ ಮುಂದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಇಡೀ ಕಾಂಟ್ರವರ್ಸಿ ಹಿಂದೆ ಒಂದು ದೊಡ್ಡ ಹಗರಣದ ವಾಸನೆ ಬಡಿತಾ ಇದೆ ಅಂತ ಎಲ್ಲರಿಗೂ ಡೌಟ್ ಬರ್ತಾ ಇದೆ. ಈ ಹಗರಣದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಒಕ್ಕಲಿಗರ ಸಂಘದ ಅಂಡರ್ ನಲ್ಲಿ ಬರೋ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಆಫೀಸ್ಗಳಲ್ಲಿ ದೊಡ್ಡ ಮಟ್ಟದ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ನಡೀತಾ ಇದೆ ಅಂತ ಉಮಾಪತಿ ಗೌಡ ಅವರು ಡೈರೆಕ್ಟ್ ಆಗಿ ಆರೋಪ ಮಾಡಿದ್ದಾರೆ. ಅರ್ಹತೆ ಇರೋ ಬಡ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಕೆಲಸಗಳನ್ನ ಇಲ್ಲಿ ಕಂಪ್ಲೀಟ್ ಆಗಿ ದುಡ್ಡಿಗೋಸ್ಕರ ಸೇಲ್ ಮಾಡಲಾಗ್ತಿದೆ ಅನ್ನೋದು ಅವರ ಸ್ಟ್ರೈಟ್ ಫಾರ್ವರ್ಡ್ ಕಂಪ್ಲೇಂಟ್. ಒಂದು ಸಣ್ಣ ಹುದ್ದೆಯಿಂದ ಹಿಡಿದು ದೊಡ್ಡ ಪೋಸ್ಟ್ ನ ತನಕ ಪ್ರತಿಯೊಂದಕ್ಕೂ ಇಲ್ಲಿ ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಇಡೀ ಸಿಸ್ಟಮ್ ವಿರುದ್ಧ ಅವರು ಆರೋಪವನ್ನ ಹೊರಿಸ್ತಾ ಇದ್ದಾರೆ. ಈ ತರ ಇಲ್ಲೀಗಲ್ ಆಕ್ಟಿವಿಟೀಸ್ ನೋಡ್ಕೊಂಡು ನಾನು ಸುಮ್ಮನೆ ಕೂರಲ್ಲ, ಯಾಕಂದ್ರೆ ನಾನು ಕೂಡ ಈ ಕಮ್ಯುನಿಟಿಯ ನಂಬಿಕೆಯಿಂದ ಗೆದ್ದು ಬಂದಿರೋ ಡೈರೆಕ್ಟರ್ ಅಂತ ಅವರು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಇಡೀ ಸಂಘದ ಒಳಗಡೆ ಒಂದು ದೊಡ್ಡ ಭೂಕಂಪ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಬೇರೆ ಡೈರೆಕ್ಟರ್ಸ್ ಎಲ್ಲ ಉಮಾಪತಿ ಅವರ ಈ ಸಡನ್ ಅಟ್ಯಾಕ್ ಇಂದ ಕಂಪ್ಲೀಟ್ ಆಗಿ ಶಾಕ್ ಆಗಿದ್ದಾರೆ ಮತ್ತೆ ಡಿಫೆನ್ಸಿವ್ ಮೂಡ್ಗೆ ಜಾರಿದ್ದಾರೆ. ಇಡೀ ಕರ್ನಾಟಕದ ಜನತೆ ಈಗ ಈ ಒಂದು ಹಗರಣದ ಕಡೆ ಮುಖ ಮಾಡಿ ನೋಡ್ತಾ ಇದ್ದಾರೆ, ಯಾಕಂದ್ರೆ ಇದು ಸಾಮಾನ್ಯ ಜನರ ದುಡ್ಡಿನ ಮ್ಯಾಟರ್ ಆಗಿದೆ. ಉಮಾಪತಿ ಅವರ ಈ ಆಕ್ರೋಶ ಇಡೀ ರಾಜ್ಯ ರಾಜಕಾರಣದಲ್ಲೂ ಒಂದು ಹೊಸ ಸಂಚಲನ ಮೂಡಿಸಿದೆ ಅನ್ನೋದು ಸುಳ್ಳಲ್ಲ. ಸ್ನೇಹಿತರೆ, ಉಮಾಪತಿ ಅವರು ಬರೀ ಆರೋಪ ಅಷ್ಟೇ ಮಾಡಿಲ್ಲ, ಅದರ ಜೊತೆಗೆ ಕಂಪ್ಲೀಟ್ ರೇಟ್ ಕಾರ್ಡ್ ಸಮೇತ ಪ್ರೂಫ್ ರಿಲೀಸ್ ಮಾಡೋ ರೇಂಜ್ಗೆ ರೆಡಿಯಾಗಿದ್ದಾರೆ. ಸಂಘದ ಒಳಗಡೆ ಪ್ರತಿಯೊಂದು ಜಾಬ್ ಅಪಾಯಿಂಟ್ಮೆಂಟ್ಗೆ ಬರೋಬ್ಬರಿ 10 ರಿಂದ 20 ಲಕ್ಷ ರೂಪಾಯಿವರೆಗೂ ಲಂಚ ಪಡಿತಾ ಇದ್ದಾರೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ಒಬ್ಬ ಸಾಮಾನ್ಯ ಅರ್ಹತೆ ಇರೋ ಕ್ಯಾಂಡಿಡೇಟ್ ಇಷ್ಟೊಂದು ದೊಡ್ಡ ಅಮೌಂಟ್ ಎಲ್ಲಿಂದ ತರಬೇಕು ಅಲ್ವಾ? ಈ ತರ ಭ್ರಷ್ಟಾಚಾರದಿಂದಾಗಿ ನಿಜವಾದ ಟ್ಯಾಲೆಂಟ್ ಇರೋ ಜನರಿಗೆ ತುಂಬಾ ಅನ್ಯಾಯ ಆಗ್ತಿದೆ ಅಂತ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ತರ ಲೂಟಿ ಮಾಡೋದನ್ನ ನಿಲ್ಲಿಸ್ತಿದ್ರೆ ನಾನು ಸುಮ್ಮನೆ ಬಿಡಲ್ಲ, ಲೀಗಲ್ ಆಗಿ ಫೈಟ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಕೆಲವರು ಈ ದುಡ್ಡನ್ನು ತಗೊಂಡು ಕಾರು ಬಂಗ್ಲೆ ಅಂತ ಕಂಪ್ಲೀಟ್ ಪರ್ಸನಲ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಡೈರೆಕ್ಟ್ ಅಟ್ಯಾಕ್. ಈ ಒಂದು ಲಂಚದ ಮ್ಯಾಟರ್ ಕೇಳಿ ಒಕ್ಕಲಿಗ ಕಮ್ಯುನಿಟಿಯ ಯುವಕರು ತುಂಬಾನೇ ಫೀಲ್ ಆಗ್ತಿದ್ದಾರೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಿನಿಮಾ ಪ್ರೊಡಕ್ಷನ್ ಬ್ಯುಸಿ ಇದ್ರು ಉಮಾಪತಿ ಅವರು ಈ ಕಮ್ಯುನಿಟಿ ಮ್ಯಾಟರ್ಗೆ ಇಷ್ಟೊಂದು ಟೈಮ್ ಕೊಟ್ಟು ಫೈಟ್ ಮಾಡ್ತಿರೋದು ನಿಜಕ್ಕೂ ದೊಡ್ಡ ಸಾಹಸನೇ. ಸ್ನೇಹಿತರೆ, ಈ ಇಡೀ ವಿವಾದ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಮತ್ತೆ ಕೋರ್ಟ್ ಮೆಟ್ಲೇರೋ ಲಕ್ಷಣಗಳು ಕಾಣಿಸ್ತಾ ಇವೆ. ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಈ ಭ್ರಷ್ಟಾಚಾರದ ವಿರುದ್ಧ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಫೈಲ್ ಮಾಡೋಕೆ ಎಲ್ಲಾ ರೀತಿಯ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇನ್ನೊಂದ್ ಕಡೆ ಎದುರಾಳಿ ಗ್ರೂಪ್ ಕೂಡ ಉಮಾಪತಿ ಅವರ ಮೇಲೆ ಡಿಫರೆಂಟ್ ಕೇಸ್ ಹಾಕೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಹೊರಬರ್ತಾ ಇದೆ. ಸಂಘದ ಒಳಗಿರೋ ಇಂಟರ್ನಲ್ ಪಾಲಿಟಿಕ್ಸ್ ಈಗ ಕಂಪ್ಲೀಟ್ ಆಗಿ ಲೀಗಲ್ ಬ್ಯಾಟಲ್ ಆಗಿ ಕನ್ವರ್ಟ್ ಆಗ್ತಾ ಇರೋದು ನಿಜಕ್ಕೂ ವಿಷಾದನೀಯ. ಆದ್ರೆ ಉಮಾಪತಿ ಅವರ ಸಪೋರ್ಟರ್ಸ್ ಮಾತ್ರ ಅವರಿಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪರವಾಗಿ ದೊಡ್ಡ ಕ್ಯಾಂಪೇನ್ ನಡೀತಾ ಇದೆ. ಪ್ರತಿಯೊಬ್ಬ ಕಾಮನ್ ಮ್ಯಾನ್ ಕೂಡ ಈಗ ಈ ಇನ್ವೆಸ್ಟಿಗೇಷನ್ ಏನಾಗುತ್ತೆ, ನಿಜವಾಗಿಯೂ ಕರಪ್ಷನ್ ಆಗಿದೆಯಾ ಇಲ್ವಾ ಅಂತ ಕುತೂಹಲದಿಂದ ವೇಟ್ ಮಾಡ್ತಾ ಇದ್ದಾರೆ. ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗ್ಲೇಬೇಕು, ಸತ್ಯ ಹೊರ ಬರಲೇಬೇಕು ಅನ್ನೋದು ಎಲ್ಲರ ಡಿಮ್ಯಾಂಡ್ ಆಗಿದೆ. ಸ್ನೇಹಿತರೆ, ಹಾಗಾದ್ರೆ ಈ ಇಡೀ ಹೈಡ್ರಾಮಾದ ಕ್ಲೈಮ್ಯಾಕ್ಸ್ ಏನಾಗ್ಬೋದು ಅಂತ ನೀವು ಕೇಳ್ಬೋದು. ಈ ಫೈಟ್ ಸದ್ಯಕ್ಕಂತೂ ಮುಗಿಯೋ ತರ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಉಮಾಪತಿ ಅವರು ಫುಲ್ ಪ್ರಿಪೇರ್ಡ್ ಆಗಿ ಅಖಾಡಕ್ಕೆ ಇಳಿದಿದ್ದಾರೆ. ಒಂದು ವೇಳೆ ಈ ಹಗರಣ ಪ್ರೂವ್ ಆದ್ರೆ ಸಂಘದ ಒಳಗಿರೋ ಎಷ್ಟೋ ದೊಡ್ಡ ದೊಡ್ಡ ತಲೆಗಳು ಉರುಳೋದು ಗ್ಯಾರಂಟಿ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಸಿನಿಮಾ ಪ್ರೊಡ್ಯೂಸರ್ ಆಗಿ ಹಿಟ್ಸ್ ಕೊಟ್ಟಿರೋ ಉಮಾಪತಿ ಈಗ ಈ ರಿಯಲ್ ಲೈಫ್ ಇನ್ವೆಸ್ಟಿಗೇಷನ್ ಸ್ಟೋರಿಯಲ್ಲಿ ವಿನ್ ಆಗ್ತಾರಾ ಇಲ್ವಾ ಅನ್ನೋದನ್ನ ನಾವೆಲ್ಲ ಕಾದು ನೋಡ್ಬೇಕಾಗಿದೆ. ಉಮಾಪತಿ ಗೌಡ ಅವರು ಮಾಡ್ತಿರೋ ಹೋರಾಟ ಕರೆಕ್ಟ್ ಆಗಿದೆಯಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಪರ್ಸನಲ್ ರೀಸನ್ಸ್ ಇರಬಹುದಾ? ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.